ಬಿಜೆಪಿಯಲ್ಲಿ ನಿಲ್ಲದ ಭಿನ್ನಮತ, ರಾಮುಲು ನಡೆ ಬಗ್ಗೆಯೇ ಕುತೂಹಲ. 2023ರಲ್ಲಿ ಶ್ರೀರಾಮುಲುಗೆ ಆಫರ್ ಕೊಟ್ಟಿದ್ದೇ ಎಂದ ಡಿಕೆ. ರೆಡ್ಡಿ ನಮ್ಮ ಪಕ್ಷ ಒಡೆಯಲು ನೋಡ್ತಾ ಇದ್ದಾನೆಂದು ಡಿಸಿಎಂ ವಾಗ್ದಾಳಿ. ಇದೆಲ್ಲವನ್ನ ನೋಡೋಣ ಕಮಲ ಅಂತರ್ಯುದ್ಧ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಕಂಪನವಾಗುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಆಪರೇಷನ್ ಹಸ್ತದ ವಾಸನೆ ಅಖಾಡದಲ್ಲಿ ಮೂಗಿಗೆ ಬಡಿತಾ ಇರುವ ಹೊತ್ತಲೇ ಹಲವು ನಾಯಕರಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕ್ತಾ ಇದ್ದಾರಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಿರುವಾಗಲೇ ಶ್ರೀರಾಮುಲು ಪಕ್ಷ ಬಿಡೋದಾಗಿ ಹೇಳಿರೋದು ರಾಮುಲು ಎಲ್ಲಿಗೆ ಹೋಗ್ತಾರೆ ಎಂಬ ಕುತೂಹಲ ಹೆಚ್ಚಿಸಿದೆ. ಶ್ರೀರಾಮುಲು ವಿರುದ್ಧ ಜನಾರ್ದನ ರೆಡ್ಡಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಮಣಿಸೋದಕ್ಕೆ ಶ್ರೀರಾಮುಲುಗೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ರೆಡ್ಡಿ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ಮತ್ತೆ ಇದೇ ವಿಚಾರವಾಗಿ ಡಿಕೆಶಿ ಮಾತನಾಡಿದ್ದಾರೆ. ಈಗಲ್ಲ 2023ರ ಚುನಾವಣೆಗೂ ಮೊದಲು ಶ್ರೀರಾಮುಲುಗೆ ಆಫರ್ ಕೊಟ್ಟಿದ್ದೆ, ಆಗ ಬರಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಅವ್ರು ಬರಲ್ಲ ಅಂತ ಹೇಳಿದ್ರು, ಕೇಳಿದ ಆಫರ್ ಕೊಟ್ಟಿದ್ದೇನೆ, ಇಲ್ಲ ಅಂತಲ್ಲ. ಇಲ್ಲ ಸರ್, ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗಿಂದ ಹೇಳಿದ್ರು. ಜನಾರ್ದನ ರೆಡ್ಡಿ ತಮ್ಮ ಬಾಯಿ ಚಪಲಕ್ಕೆ ಏನೇನೋ ಮಾತನಾಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ಅವರ ಹೆಸರು ಹೇಳೋದಕ್ಕೆ ಕೂಡ ಇಷ್ಟ ಇಲ್ಲ. ನಾನ್ಯಾಕೆ ಅವರ ಬಗ್ಗೆ ಮಾತನಾಡಲಿ? ವಿನಾಕಾರಣ ಅವರನ್ನ ದೊಡ್ಡವರನ್ನಾಗಿ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಡಿಕೆ ಶಿವಕುಮಾರ್ ಜನಾರ್ದನ ರೆಡ್ಡಿಗೆ ತಿರುಗೇಟು ನೀಡಿದ್ದಾರೆ. ಈಗ ಪಾರ್ಟಿ ಕಾಲಿಟ್ಬಿಟ್ಟು ಈಗ ಮನೆನೇ ಹೊಡೆಯಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನ್ಯಾಕೆ ಅವ್ನು ದೊಡ್ಡದು ಮಾಡಲಿ? ಜನಾರ್ದನ ರೆಡ್ಡಿ ಈಗ ಬಂದು ನಮ್ಮ ಪಕ್ಷ ಒಡೆಯೋದಕ್ಕೆ ನೋಡ್ತಾ ಇದ್ದಾನೆ. ಆದ್ರೆ ಇವೆಲ್ಲ ಆಗು ಹೋಗದ ಮಾತುಗಳು. ಪಕ್ಷದಲ್ಲಿ ಎಲ್ಲವೂ ಸರಿ ಇದ್ದು ಹೊರಗಿನವರ ಅಸಂಬದ್ಧ ಹೇಳಿಕೆಯಿಂದ ನಾವು ವಿಚಲಿತರಾಗುವುದಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಇನ್ನು ಶ್ರೀರಾಮುಲು ಪಕ್ಷಕ್ಕೆ ಬಂದರೆ ಸ್ವಾಗತ ಎಂಬ ಕೆಲವು ಸಚಿವರ ಹೇಳಿಕೆಗೆ ಪ್ರತಿಕ್ರಿಯಿಸಿ, ನನ್ನ ಟೇಬಲ್ ಮುಂದೆ ಬಂದರೆ ಆಮೇಲೆ ತೀರ್ಮಾನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸುಮ್ಮನೆ ಯಾಕೆ ನಾನು ಕನ್ಸ್ಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿ? ನನ್ನವರೆಗೂ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತೀನಿ. ಎಂಪಿ ಚುನಾವಣೆ ವೇಳೆನೆ ಶ್ರೀರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಎಂಬ ಚರ್ಚೆ ಆಗಿತ್ತು. ಆಗ ಶ್ರೀರಾಮುಲು ಬರಲಿಲ್ಲ, ಈಗ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಶ್ರೀರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದರೆ ಸ್ವಾಗತ ಇದೆ. ಪಕ್ಷಕ್ಕೆ ಬರುವವರ ಬಗ್ಗೆ ಸಿಎಂ, ಅಧ್ಯಕ್ಷರು, ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ. ನಾನು ಬಹಳ ಒಳ್ಳೆಯವನು ಅಂತ ಕಾಂಗ್ರೆಸ್ನವರು ಕರೀತಾರೆ. ನನಗೆ ಗೌರವ ನೀಡಿದ ಕಾಂಗ್ರೆಸ್ ನಾಯಕರಿಗೆ ಧನ್ಯವಾದ ಸಲ್ಲಿಸುವೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಯಾರೇ ಕರೆದರೂ ಹೋಗೋದಕ್ಕೆ ನನಗೆ ಮನಸ್ಸು ಇರಬೇಕು. ಬಿಜೆಪಿ ನನ್ನ ತಾಯಿ, ನಾನು ಬಿಜೆಪಿಯಲ್ಲೇ ಇರ್ತೇನೆ. ಒಂದು ವೇಳೆ ಹೋಗುವ ವಿಚಾರ ಬಂದ್ರೆ ಎಲ್ಲರಿಗೂ ತಿಳಿಸೇ ಹೋಗುವೆ ಎಂದು ಬಳ್ಳಾರಿಯಲ್ಲಿ ಟಿವಿ9ಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಕಾಂಗ್ರೆಸ್ ಅವರು ಏನು ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದ್ದಾರೆ. ಮೊನ್ನೆಯಷ್ಟೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಖುದ್ದು ರಾಮುಲು ಅವರಿಗೆ ಕರೆ ಮಾಡಿ ಮಾತುಕತೆ ನಡೆಸಿದ್ರು. ನಡ್ಡಾ ಮುಂದಿನ ವಾರ ದೆಹಲಿಗೆ ಬರೋದಾಗಿ ರಾಮುಲುಗೆ ತಿಳಿಸಿದ್ರು. ಅದರಂತೆ ರಾಮುಲು ಮುಂದಿನ ವಾರ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಿರುವ ರಾಮುಲು, ನಾನು ಕಷ್ಟಪಟ್ಟಿದ್ದೇನೆ, ಅದಕ್ಕೆ ಕೂಲಿ ಕೇಳ್ತೇನೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ನಾನೊಬ್ಬ ಕೂಲಿಕಾರರಿಂದಂತೆ, ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳುವಂಥವ್ರು ನಾನು. ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವುದಿಲ್ಲ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ರಾಮುಲು ಜನಾರ್ದನ ರೆಡ್ಡಿ ನಡುವೆ ಕಲಹ ಬಿಜೆಪಿಯ ಆಂತರಿಕ ವಿಚಾರ. ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ ಎಂಬ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಂದು ಕಾಲದಲ್ಲಿ ಇಬ್ಬರು ಆಪ್ತ ಮಿತ್ರರು, ಸಹೋದರರಂತೆ ಇದ್ದರು. ಇಬ್ಬರ ಜಗಳವನ್ನ ಬಿಜೆಪಿ ನಾಯಕರೇ ಕುಳಿತು ಪರಿಹರಿಸಬೇಕು ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಒಂದು ಕಾಲದಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರುಗಳೇ, ಅಣ್ಣ ತಮ್ಮಂದಿಗಿಂತ ಚೆನ್ನಾಗಿದ್ದಂಥವ್ರು. ಅದು ಯಾತಕ್ಕೆ ಒಂದು ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ, ಅದನ್ನು ಬಿಜೆಪಿ ನಾಯಕರುಗಳೇ ಕೂತು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಒಂದು ಕಾಲದಲ್ಲಿ ಕುಚುಕು ಗೆಳೆಯರಂತಿದ್ದ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಬಿರುಕು ಮೂಡಿದೆ. ಇದೀಗ ಈ ದ್ವೇಷ ಮತ್ತೊಂದು ಹಂತಕ್ಕೆ ತಲುಪಿದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಮತ್ತು ರೆಡ್ಡಿ ಮನೆ ಅಕ್ಕಪಕ್ಕ ಇವೆ. ಆದ್ರೀಗ ಜನಾರ್ದನ ರೆಡ್ಡಿ ನಿವಾಸಕ್ಕೆ ಸಂಪರ್ಕ ಕಲ್ಪಿಸ್ತಾ ಇದ್ದ ಗೇಟ್ ಅನ್ನ ಬಿ ಶ್ರೀರಾಮುಲು ಬಂದ್ ಮಾಡಿದ್ದಾರೆ. ಇಟ್ಟಿಗೆಯಿಂದ ಕಾಂಪೌಂಡ್ ಗೋಡೆಯನ್ನ ಕಟ್ಟಿ ಗೇಟ್ ತೆರವುಗೊಳಿಸಲಾಗಿದೆ. ಆದ್ರೆ ಈ ಕಾಂಪೌಂಡ್ ಕಟ್ಟಿರೋದಕ್ಕೆ ವಾಸ್ತು ಕಾರಣ ಅಂತ ಬಿ ಶ್ರೀರಾಮುಲು ಹೇಳಿದ್ದಾರೆ. ಅಂದ್ರೆ ರಾಜಕಾರಣದಲ್ಲಿ ರಾಮುಲು ಇವತ್ತೆಲ್ಲೋ ಒಂದು ಕಡೆ ಅವರು ಚುನಾವಣೆಯಲ್ಲಿ ಸೋತಿರ್ಬೋದು. ಸೋತಿದ್ರೆ ಕೂಡ ಜನರ ಮಧ್ಯದಲ್ಲಿದ್ದಂಥ ಒಬ್ಬ ಜನನಾಯಕ ಅನ್ನೋಂಥದ್ದು ಅವ್ರಿಗೆ ವಿಶ್ವಾಸ ಇದೆ.